ಶಿಥಿಲಾವಸ್ಥೆ ತಲುಪಿದ ಸರಸ್ವತಿಪುರಂ ಬಸ್ ನಿಲ್ದಾಣ. ಭಯದಲ್ಲೇ ನಿಲ್ದಾಣದ ಕೆಳಗೆ ನಿಲ್ತಿದ್ದಾರೆ ಪ್ರಯಾಣಿಕರು. ಎಸ್ ವೀಕ್ಷಕರೇ, ತುಮಕೂರಿನಲ್ಲಿ ಸಮಸ್ಯೆಗಳು ಕೆದಕಿದಷ್ಟು ಬಯಲಾಗುತ್ತಿವೆ. ಒಂದ್ ಕಡೆ ರಾಶಿ ರಾಶಿ ಕಸದ ಸಮಸ್ಯೆಯಾದ್ರೆ ಮತ್ತೊಂದು ಕಡೆ ಪಾಳು ಬಿದ್ದ ಕೊಂಪೆಗಳಾಗುತ್ತಿವೆ ಉದ್ಯಾನವನಗಳು. ಇಂತಹ ಸಮಸ್ಯೆಗಳ ಕುರಿತು ನಿಮ್ಮ ಪ್ರಜಾಶಕ್ತಿ ಟಿವಿಯು ಸಾಲು ಸಾಲು ವರದಿ ಮಾಡಿ ಅಧಿಕಾರಿಗಳನ್ನ ಎಚ್ಚರಿಸುವ ಕೆಲಸ ಮಾಡ್ತಿದೆ. ಆದ್ರೆ ಅಧಿಕಾರಿಗಳು ಜಾಣ ಕುರುಡುತನ ತೋರುತ್ತಿದ್ದಾರೆ. ಇದೇ ಕಾರಣಕ್ಕೆ ಇಂದಿಗೂ ತುಮಕೂರಿನಲ್ಲಿ ಸಮಸ್ಯೆಗಳು ಬಗೆಹರಿಯುತ್ತಿಲ್ಲ. ಇತ್ತ ತುಮಕೂರಿನ ವಾರ್ಡ್ ನಂಬರ್ 28 ದೇವರಾಜ ಅರಸು ರಸ್ತೆಯಲ್ಲಿರುವ ಸರಸ್ವತಿಪುರಂ ಬಸ್ ನಿಲ್ದಾಣ ಶಿಥಿಲಾವಸ್ಥೆ ತಲುಪಿದ್ದು, ಬಸ್ ನಿಲ್ದಾಣದ ಶೆಲ್ಟರ್ ಕೆಳಗಡೆ ಪ್ರಯಾಣಿಕರು ನಿಂತುಕೊಳ್ಳುವುದಕ್ಕೂ ಭಯಪಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೌದು, ಸರಸ್ವತಿಪುರಂ ಬಸ್ ನಿಲ್ದಾಣ ಹಲವಾರು ದಿನಗಳಿಂದ ಶಿಥಿಲಾವಸ್ಥೆ ತಲುಪಿದ್ದು, ಬಸ್ ನಿಲ್ದಾಣದಲ್ಲಿರುವ ಕಬ್ಬಿಣದ ಕಂಬಗಳೆಲ್ಲವೂ ತುಕ್ಕು ಹಿಡಿದಿವೆ. ಇದರಿಂದ ಯಾವಾಗ ಬೇಕಾದರೂ ಬಸ್ ನಿಲ್ದಾಣದಲ್ಲಿರುವ ಶೆಲ್ಟರ್ ನೆಲಕ್ಕುರುಳಬಹುದು ಎನ್ನುವ ಭಯ ಶುರುವಾಗಿದೆ. ಇನ್ನು ಈ ಬಸ್ ನಿಲ್ದಾಣದಲ್ಲಿ ಯಾವಾಗಲೂ ಜನ ಇರುತ್ತಾರೆ. ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಮಳೆ ಅಥವಾ ಬಿಸಿಲಿನಲ್ಲಿ ಹಾಗೂ ಬಸ್ಸಿಗಾಗಿ ಇಲ್ಲಿ ಕಾಯುತ್ತಿರುತ್ತಾರೆ. ಇಲ್ಲಿ ಸುಮಾರು ದಿನಗಳಿಂದ ಬಸ್ ಶೆಲ್ಟರ್ ಕಬ್ಬಿಣದ ಕಂಬಗಳು ತುಕ್ಕು ಹಿಡಿದಿದ್ದು, ಯಾವಾಗ ಚಾವಣಿ ಬೀಳುತ್ತದೆಯೋ ಎನ್ನುವ ಭಯದಲ್ಲಿ ಪ್ರಯಾಣಿಕರು ನಿಲ್ಲುತ್ತಿದ್ದಾರೆ. ಕೂಡಲೇ ಸಂಬಂಧಪಟ್ಟಂತವರು ಆದಷ್ಟು ಬೇಗ ಗಮನ ಹರಿಸಿ ಈ ಸಮಸ್ಯೆಯನ್ನ ಬಗೆಹರಿಸಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದರು. ನೋಡಿ, ಇದು ಬಡಾವಣೆಯಲ್ಲಿ ಒಳ್ಳೆ ಪ್ಲೇಸು, ಬಸ್ ಸ್ಟಾಪು, ವಿಪರೀತ ಸಾರ್ವಜನಿಕರು ಓಡಾಡೋಂಥ ಸ್ಥಳ, ರೆಕಗ್ನೈಸ್ ಆಗಿರ್ತಕ್ಕಂಥ ಏರಿಯಾ ಇದು. ಇಲ್ಲಿ ಭಾಳ ವರ್ಷದಿಂದ ಹೇಳ್ತಾನೆ ಇದ್ದೀವಿ. ಯಾರೇ ಕಾರ್ಪೊರೇಟ್ರುಗಳಾಗಲಿ ಬೇರೆ ಯಾರೇ ಅಧಿಕಾರಿಗಳಾಗಲಿ ಗಮನ ಹರಿಸಿಲ್ಲ. ಇಲ್ಲಿ ಯಾರು ಬಂದು ಕೂತ್ರೆ ಇಲ್ಲಿ ಹಗಲು ರಾತ್ರಿ ಇಲ್ಲಿ ರಿಟೈರ್ಡ್ ಇವರು ಅಧಿಕಾರಿಗಳು ಭಾಳಷ್ಟು ಜನ ಇದ್ದಾರೆ. ಇಲ್ಲಿ ಬಸ್ ಸ್ಟಾಪು, ಬಸ್ಗೆ ಹೋಗೋರು ಬರೋರು ಭಾಳಷ್ಟು ಜನ ಇದ್ದಾರೆ. ಇಲ್ಲಿ ಕೂತ್ಕೊಳ್ಳೋಕ್ಕೆ ಒಂದು ಮಳೆ ಬಂದ್ರೂ ಇದೇ ಪ್ಲೇಸು, ಮಧ್ಯದ ಪ್ಲೇಸು. ಇಲ್ಲಿ ಬಂದು ಕೂತ್ರೂ ಕೂಡ ಇದಕ್ಕೆ ವ್ಯವಸ್ಥೆ ಇಲ್ಲ. ನೋಡಿ, ದನ ಕರುಗಳೆಲ್ಲ ಬಂದು ಗಲೀಜು ಮಾಡ್ತವೆ. ಜೊತೆಗೆ ಇಲ್ಲಿ ಕೂರ್ತಾರೆ, ಯಾವಾಗ ಏನು ಬೀಳುತ್ತೋ ಗೊತ್ತಿಲ್ಲ. ಎಲ್ಲ ಬೋರ್ಡೆಲ್ಲ ಕಳ್ಕೊಂಡು ಹೋಗವೆ. ಜೊತೆಗೆ ನೋಡಿ, ಇಲ್ಲಿ ಸಾರ್ವಜನಿಕರು ವಿಪರೀತ ಓಡಾಡ್ತಿರ್ತಾರೆ. ತುಂಬ ತೊಂದರೆ ಆಗ್ತಾಯಿದೆ. ಆಮೇಲೆ ರಸ್ತೆಗಳು ಎಲ್ಲ ಗುಂಡಿ ಬಿದ್ದವೆ. ಇನ್ನು ಮರಳೂರು ದಿನ್ನೆಯಿಂದ ಅಲ್ಲಿ SIT ಕಾಲೇಜ್ವರೆಗೂ ಕೂಡ ಎಲ್ಲ ಪಿಲ್ಲರ್ಸ್ಗಳು ಎಲ್ಲ ಗುಂಡಿ ಬಿದ್ದವೆ. ಅದಕ್ಕೆ ವ್ಯವಸ್ಥೆ ಇಲ್ಲ. ಗಾಡಿಗಳು ಮೊನ್ನೆ ಎಲ್ಲ ಸಾರ್ವಜನಿಕರು ಓಡಾಡಬೇಕಾದ್ರೆ 2 ವೀಲ್ ಗಾಡಿಯಲ್ಲಿ ಬಿದ್ದು ಎದ್ದಿದ್ದಾರೆ. ಜೊತೆಗೆ ನೋಡಿ, ಇಲ್ಲಿ ಬಸ್ ಶೆಲ್ಟರ್ನಲ್ಲಿ ಎಲ್ಲ ಈ ಕಂಬಗಳು ತುಕ್ಕಿಡ್ದವೆ. ಯಾವಾಗ ಬೀಳ್ತಾವ ಗೊತ್ತಿಲ್ಲ. ಜನರು ಪಾಪ ಇದು ಗಮನಿಸಲ್ಲ, ಬಂದು ಕೂತಿರ್ತಾರೆ. ಮಳೆ ಬಂದ ತಕ್ಷಣ ಇಲ್ಲಿ ಓಡಿ ಬರ್ತಾರೆ, ಅವ್ರಿಗೆ ಅರಿವಾಗಲ್ಲ. ಯಾವಾಗ ಬೀಳ್ತಾವೋ ಏನೋ ಗೊತ್ತಿಲ್ಲ. ತುಂಬ ತೊಂದರೆ ಆಗ್ತಾಯಿದೆ. ದಯಮಾಡಿ ಇದಕ್ಕೇನಾದರೂ ಒಂದು ವ್ಯವಸ್ಥೆ ಮಾಡಬೇಕು ಅಂತ ಕೇಳ್ಕೊತಾರೆ. ಇನ್ನು ತುಮಕೂರು ಸ್ಮಾರ್ಟ್ ಸಿಟಿ ಅಂತಾರೆ, ಆದರೆ ತುಮಕೂರಿನಲ್ಲಿ ಏನೂ ಕೂಡ ಸರಿ ಇಲ್ಲ. ತುಮಕೂರಿನಲ್ಲಿ ಸಮಸ್ಯೆಗಳನ್ನ ಹೇಳೋರು ಇಲ್ಲ, ಕೇಳೋರು ಇಲ್ಲ ಅನ್ನುವಂತಾಗಿದೆ. ಪಾಲಿಕೆ ಅಧಿಕಾರಿಗಳಂತೂ ತುಮಕೂರಿನಲ್ಲಿ ಸಮಸ್ಯೆಗಳ ಬಗ್ಗೆ ಗಮನವನ್ನೇ ಹರಿಸ್ತಿಲ್ಲ. ಇನ್ನು ಈ ಬಸ್ ನಿಲ್ದಾಣ ಸುಮಾರು ದಿನಗಳಿಂದ ಶಿಥಿಲಾವಸ್ಥೆ ತಲುಪಿದ್ರೂ ಕೂಡ ಯಾರು ಬಂದು ರಿಪೇರಿ ಮಾಡಿಸುವ ಕೆಲಸ ಮಾಡುತ್ತಿಲ್ಲ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಸರಸ್ವತಿಪುರಂ ದೇವರಾಜ ಅರಸು ರಸ್ತೆಯ ಒಂದು ಪ್ರಮುಖ ರಸ್ತೆ ಆಗಿರುತ್ತೆ. ಈ ಕಡೆ ನಮ್ಮ ಬಡಾವಣೆಗೆಲ್ಲ ಇಲ್ಲೇ ಬಂದು ಸಾರ್ವಜನಿಕರು ಬಸ್ ಸ್ಟ್ಯಾಂಡ್ಗೆಲ್ಲ ಕೂತ್ಕೊಳ್ತಾರೆ, ಬಸ್ಗೋಸ್ಕರ ಕಾಯ್ತಿರ್ತಾರೆ. ಆದರೆ ಇದು ನೋಡಿಬಿಟ್ರೆ ಈ ಸೆಡ್ಡು ಎಲ್ಲ ತುಕ್ಕಿಡ್ದು ನೋಡಿ, ಎಲ್ಲ ತುಕ್ಕಿಡ್ದು ಎಲ್ಲ ಕಂಬಗಳ ಯಾವಾಗ ಬೀಳ್ತಾವೋ ಗೊತ್ತಿಲ್ಲ. ಇದು ಆ ಥರ ಒಂದು ವ್ಯವಸ್ಥೆ ಆಗಿದೆ. ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟವರು ಮುನ್ಸಿಪಲ್ರಾಗಲಿ ಸರ್ಕಾರದವರಾಗಲಿ ಯಾವುದೇ ಒಂದು ವ್ಯವಸ್ಥೆನ ಸರಿಪಡಿಸ್ಕೊಂಡು ಇಲ್ಲಿ ನಿಂತ್ಕೊಂಡು ಸಾರ್ವಜನಿಕರಿಗೆ ಮಳೆ ಬಂದರೂ ಬಿಸಿಲಿಗೆ ಒಂದು ಆಶ್ರಯದ ಅಂತ ಇದಾಗಿರುತ್ತೆ, ಆಶ್ರಯದಾಣ. ಅದರಿಂದ ಇದನ್ನು ದಯವಿಟ್ಟು ಎಲ್ಲ ಗಮನ ಹರಿಸಿ ತಾವು ಸಹ ನೀವು ಮಾಧ್ಯಮದವರು ಇದ್ರ ಬಗ್ಗೆ ಅವರಿಗೆ ಗಮನ ಹರಿಸಿ ಅವರ ಗಮನಕ್ಕೆ ತಂದು ಇದನ್ನು ಸಹಕರಿಸಿದರೆ ಇದನ್ನು ವ್ಯವಸ್ಥೆ ಸರಿಪಡಿಸೋಕ್ಕೆ ದಯವಿಟ್ಟು ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಸಾರ್ವಜನಿಕರಿಗೆ ಈ ಮೂಲಕ ನಾವು ತಿಳಿಸ್ತೀವಿ. ಇಲ್ಲಿ ಸ್ಕೂಲ್ ಹುಡುಗರು ಬಂದು ಮಳೆ ಬಂದರೆ ನಿಂತ್ಕೊಂತಾರೆ. ಬಸ್ಗತ್ತೋರು ಹೋಗೋರಿಗೆ ಭಾಳ ತೊಂದರೆ ಆಗಿದೆ. ಕೂತ್ಕೊಳ್ಳೋಕೆ ಭಯ ಆಗಿದೆ. ನಾವು ಸಿಟಿಗೆ ಎಲ್ಲ ಹೋಗ್ಬೇಕಾದ್ರೆ ಬಸ್ ಅವಲಂಬಿಸ್ತೀವಿ. ಬಸ್ಗೆ ಕೂತ್ಕೊಳ್ಳೋಕೆ ಹೆದರಿಕೆ ಆಗ್ತದೆ. ಬಿಸಿಲಾಗೆ ಮಳೆಯಲ್ಲಿ ನಿಂತ್ಕೊಂತೀವಿ. ಇಲ್ಲಿ ಇವತ್ತು
ನೀವು ನಾವು ಕರ್ಕೊಂಬಂದಿರೋದ್ರಿಂದ ಇಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀವಿ. ಇಲ್ಲಿ ನಿಂತ್ಕೊಳಕ್ಕೆ ಭಯ ಆಗ್ತದೆ, ಯಾವ ಕ್ಷಣದಲ್ಲಿ ಬೀಳ್ತದೋ ಗೊತ್ತಿಲ್ಲ. ಮೇಲೆ ಬಿದ್ದುಬಿಡ್ತದಲ್ಲ ಮೇಲೆ ಇದು ಎಲ್ಲ ನೋಡಿ ಟುಕ್ ಹಿಡಿದಿದೆ, ಎಲ್ಲ ಟುಕ್ ಹಿಡಿದ್ಬಿಟ್ಟವೆ. ಏನಿಲ್ಲ, ಸುಮ್ಮನೆ ಏನೋ ದೇವ್ರದ್ದು ಇದ್ರ ಮೇಲೆ ನಿಂತಿದ್ದು ನೆನಪು ಮಾತ್ರಕ್ಕೆ. ಯಾವಾಗ ಮೇಲೆ ಬೀಳ್ತದೋ ಗೊತ್ತಿಲ್ಲ. ಅದರಿಂದ ನಮಗೆ ಇಲ್ಲಿ ಆ ಕಡೆ ಹೋಗಿ ನಿಂತ್ಕೊಂತೀವಿ, ಮರದಡೆ ಅಲ್ಲಿ ಇಲ್ಲಿ ನಿಂತ್ಕೊಂತೀವಿ. ಇಲ್ಲಿ ಬಿಟ್ಬಿಟ್ಟು ದನ ಕರ ಎಲ್ಲ ಬಂದು ಸಗಣಿ ಪಗಣಿ ಎಲ್ಲ ಇಕ್ಕಿ ಎಲ್ಲ ಅಧ್ವಾನ ಮಾಡ್ಯವ್ರೆ, ಎಲ್ಲ ಇದಾಗಿದೆ. ಯಾವಾಗ ಮೇಲೆ ಬೀಳ್ತದೋ ಗೊತ್ತಿಲ್ಲ. ಏನು ಮುನ್ಸಿಪಾಲ್ಟಿ ಮಹಾನಗರ ಪಾಲಿಕೆ ಅವರು ಏನು ಮಾಡ್ತಾರೋ ಏನು ಕತೆನೋ ಏನು ಗೊತ್ತಿಲ್ಲ. ಎಲ್ಲ ಪಾರ್ಕ್ಗಳು ಅವ್ಯವಸ್ಥೆ ಆಗಿಬಿಟ್ಟವೆ, ಯಾವುವು ಸರಿಯಾಗಿ ನಿಗಾ ಇಲ್ಲ. ಸಾರ್ವಜನಿಕರಿಗೆ ಇಲ್ಲಿ ವಯಸ್ಸಾದವರು ಬಸ್ ಹತ್ತಕ್ಕೆ ಮಾಡೋಕ್ಕೆ ಮಳೆ ಬಂತು ಬಿಸಿಲು ಅಂದರೆ ನಿಂತ್ಕೊಂಡ್ರೆ ಯಾವಾಗ ಮೇಲೆ ಬೀಳ್ತದೋ ಅಂತ ಭಯ. ಆ ಕಡೆ ಈ ಕಡೆ ನಿಂತ್ಕೊತೀವಿ. ಈ ಪರಿಸ್ಥಿತಿಗೆ ಬಂದಿದೆ, ಹೇಳೋರು ಇಲ್ಲ ಕೇಳೋರು ಇಲ್ಲ ಅಂದಂಗೆ ಆಗಿಬಿಟ್ಟಿದೆ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಇದರ ಬಗ್ಗೆ ಗಮನ ಹರಿಸಿ ಸಮಸ್ಯೆಯನ್ನ ಬಗೆಹರಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ತಾರಾ ಇಲ್ವಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಶಾಬಾದ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.